ಹಲೋ, ಇವತ್ತು ನಾವು ನಮ್ಮ ಕುಕಿಂಗ್ ಚಾನಲ್ನಲ್ಲಿ ಮಾಡೋಕೊಟ್ಟಿದ್ದೀವಿ ತುಂಬಾ ಸ್ಪೆಷಲ್ ಆಗಿರುವಂಥ ಆಲೂ ಕಬಾಬ್ ವಿತ್ ಮಂಡಕ್ಕಿ. ಬರಲಿ. ಇದಲ್ಲ ಅದು. ಬನ್ನಿ ಹೋಗೋಣ. ಇದಿಷ್ಟು ಐಟಮ್ಸ್ಗಳು ಇವತ್ತು ನಾವು ಮಾಡಿಕೊಡ್ತಿರುವಂಥ ಕಬಾಬ್ ಅಂದರೆ ಆಲೂಗೆಡ್ಡೆ ಕಬಾಬಿಗೆ ಬೇಕಾಗಿರೋಂಥವು. ಇವನ್ನೆಲ್ಲ ಒಂದು ರೌಂಡ್ ತೊಳ್ಕೊಂಬಿಡೋಣ. ಹೆಚ್ಕೊಂಡು ಸುಳ್ಕೊಂಡು ಇದಾಯಿತು. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಲೈಟಾಗಿ, ಸ್ವಲ್ಪ ಹೊತ್ತಿನ ಮಟ್ಟಿಗೆ. ಬೇಯಿಸ್ಕೊಂಡಿರೋ ಆಲೂಗೆಡ್ಡೆಗೆ ಕಬಾಬ್ ಪೌಡ್ರ್ ಹಾಕೋಣ. ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕೋಣ. ಒಂದು ಒಳಕೆ ನಿಂಬೆಹಣ್ಣು ಇಟ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೋಣ. ಒಂದು ಮೊಟ್ಟೆನೂ ಕೂಡ ಹೊಡೆದಾಕೋಣ. ಕಬಾಬ್ ಥರ ಮಾಡ್ತಿರೋದಕ್ಕೋಸ್ಕರ ಇರುತ್ತೆ. ನಾನು ನೋಡೋದೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ಥರ ಕಲಿಸ್ಕೊಬೇಕು. ಸ್ವಲ್ಪ ಗರಿ ಅನ್ನೋದಕ್ಕೋಸ್ಕರ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಂಡ್ರೆ ಆಯಿತು. ಕಾದಿರೋ ಬಾಣಲಿಗೆ ಎಣ್ಣೆ, ಕಬಾಬಿಗೆ ಹಾಕ್ಕೊಂಡಿರೋ ಆಲೂಗೆಡ್ಡೆಗೆ ಟೇಸ್ಟಿಗೆ ಅದ್ರ ಜೊತೆಗೆ ಸುಮ್ಮನೆ ಒಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ಮು ಮತ್ತು ಖಾರಲೆಸ್ ಮೆಣಸಿನ್ಕಾಯಿನ ಹೆಚ್ಚು ಹಾಕೋಣ. ಅದಿನ್ನೊಂದು ಚೂರು ಚೆನ್ನಾಗಿ ರುಚಿ ಕೊಡುತ್ತೆ. ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಲೈಟಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ. ಏನು ಜೊತೆಗೆ ಕ್ರಿಸ್ಪಿ ಜೊತೆಗೆ ಸಿಗ್ತಾ ಇದ್ದರೆ ಇದು ಕೂಡ ಒಂದು ರೀತಿ ಅಂಗಡಿಯಲ್ಲಿ ಕಬಾಬ್ ಜೊತೆ ಮೆಣಸಿನ್ಕಾಯಿ ಕೊಡ್ತಾರಲ್ಲ ಹಾಗೆ. ಎಣ್ಣೆ ಚೆನ್ನಾಗಿ ಕಾದತ್ತೆ. ಇವಾಗ ಎಣ್ಣೆಗೆ ಹಾಕೊಂಡು ಕರ್ಕೊಳ್ಳೋಣ. ಇದು ಒಂಚೂರು ನೆನೆಸಿದ ಮಂಡಕ್ಕಿದ ಒಗ್ಗರಣೆ ಎಲ್ಲ ಹಾಕ್ಕೊಂಡು ತಿಂಡಿ ರೆಡಿ ಮಾಡ್ಕೊಳ್ಳೋಣ. ಮಂಡಕ್ಕಿ ತಿಂಡಿನ ಬನ್ನಿ. ನಿನಗೆ ನೋಡ್ತೀನಿ ಉಪಕಾರ. ಅದೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಚೂರು ಚೆನ್ನಾಗಿ ಮಾಡೋದು ಅಷ್ಟೇ. ಏನಪ್ಪ, ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಕು, ಚೆನ್ನಾಗಿದ್ರೆ ತಿನ್ಬೇಕು. ಮಾಡ್ಕೊಂಡು ಸಾಕ್ಬಿಡು. ಒಂಚೂರು ಉಬ್ಬೇಕಿತ್ತು. ಹೆಂಗೈತಿ ಚಂದ್ರ ಥರ ಕಡಲೆ ಪುಡಿ ಒಂಚೂರು ಹಾಕ್ಕೊಂತಿದ್ರೆ ಅದ್ರ ಮೇಲೆ ಮಸ್ತ್ ಟೇಸ್ಟ್ ಬರ್ತತೆ. ಕಡಲೆ ಪುಡಿ ಹಾಕೋಣ. ಇವಾಗ ತಿರುಗಿದ್ರೆ ಅಸಲಿ ಮಂಡಕ್ಕಿ
ಸ್ವಾದ. ಅವನಿಗೆ ಅದನ್ನು ಹಾಕಿಲ್ಲ, ಸುಮ್ಮ ಟೇಸ್ಟ್ ನೋಡಿದಾನೆ ಚೆನ್ನಾಗೈತಿ ಅಂತ. ಹಿಂಗೆ ಒಂದು ನಿಂಬೆಹಣ್ಣಿನ ಒಳಗೆ ನಾವು ಇಂಟ್ಕೊಳೋಣ. ನಮಗೊಂಚೂರು ಹುಳಿ ಜಾಸ್ತಿ ಬೇಕು, ಹಂಗಾಗಿ ಮಂಡಕ್ಕಿ ಟೇಸ್ಟ್ ಅಂತೂ ಮಸ್ತಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಆಲೂ ಕಬಾಬು, ಅದ್ರ ಟೇಸ್ಟ್ ನೋಡೋಣ ಬನ್ನಿ. ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಹೊರಗಡೆಯಿಂದ. ಒಳಗಡೆ ಸ್ವಲ್ಪ ಆಲೂಗೆಡ್ಡೆ ಇನ್ನೇನು ಮೆತ್ತಗೆ ಎಲ್ಲ ಇರೋದು, ಹಾಗಾಗಿ ಅದೊಂಚೂರು ಮೆತ್ತಗಿದೆ ಅನ್ನೋ ಫೀಲ್ ಸಿಗುತ್ತೆ. ಅದನ್ನು ಬಿಟ್ಟರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗೆ, ಆ ಟೇಸ್ಟ್ ಅಂತ ಹೇಳೋಂಗಿಲ್ಲ, ಅಲ್ಟಿಮೇಟು ಸೂಪರ್ ಮಾತ್ರ. ನಮ್ಮ ಸಿದ್ದೇಶ್ ಮತ್ತು ಪುಳ್ಳಂಗೆ ಕೇಳೋಣ ಯಾವ ಥರ ಇದೆ ಅಂತ. ಹೆಂಗೈತ್ರಪ್ಪ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗೈತೆ, ಸುಮ್ಮನೆ ಚೆನ್ನಾಗೈತೆ? ಚೆನ್ನಾಗಿದೆ. ನೀವು? ಸೂಪರ್. ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡಿದರೆ ಹೇಳ್ಬೋದು. ಸೂಪರ್. ಕಬಾಬ್ ಭಾಳ ಇಷ್ಟ ಇದೆ. ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು ನಮ್ಮ ಚಾನಲಲ್ಲಿ ಕಬಾಬು ವಿತ್ ನೆನೆಸಿದ ಮಂಡಕ್ಕಿ. ಹೇಗಿದೆ ಅಂತಂದೇಳಿ ನೋಡಿ, ಮತ್ತು ನೀವು ಕೂಡ ತಿಳಿಸಿ, ನಮಗೆ ಕಮೆಂಟ್ ಮಾಡಿ. ಕ್ರಿಸ್ಪಿಯಾದ ಆಲೂ ಕಬಾಬ್ ರೆಸಿಪಿನ ಮಾತ್ರ ಯಾರು ಕೂಡ ಯಾವತ್ತೂ ಮನೇಲಿ ಮಿಸ್ ಮಾಡಲೇಬೇಡ್ರಿ. ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ, ಆ ಟೇಸ್ಟ್ಗೆ ಕಳೆದು ಹೋಗ್ಬಿಡ್ತೀರ. ನಿಜವಾಗ್ಲೂ ಅಷ್ಟು ರುಚಿಯಾಗಿದೆ, ತಿನ್ನಲೇಬೇಕು, ಎಲ್ಲರೂ ಮಾಡ್ಕೊಂಡು. ನನ್ನ ಹೇಳೋ ಸಜೆಷನ್ ಇದು. ಸೂಪರ್. ಹೆಂಗಾಯ್ತು ಚಿನ್ನಮ್ಮ ಟೇಸ್ಟು?